Two poles of equal heights are standing opposite each other on either side of the road, which is 80-meter wide. From a point between them on the road, the angles of elevation of the top of the poles are 60 degree and 30 degree respectively. Find the height of the poles. 80 ಮೀಟರ್ ಅಗಲವಿರುವ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು, ನೋಡಿ ಇದ್ರ ಬಹಳ ಇಂಪಾರ್ಟೆಂಟು, ಒಂದೇ ಎತ್ತರವಿರುವಂತಹ ಎರಡು ಕಂಬಗಳು, ಈಕ್ವಲ್ ಹೈಟ್ಸ್, ಟೂ ಪೋಲ್ಸ್ ಆಫ್ ಈಕ್ವಲ್ ಹೈಟ್ಸ್, ಅದೊಂದು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ. ಕಂಬಗಳು ಯಾವುದು ಅಂತಂದ್ರೆ ಪಿ ಕ್ಯೂ ಮತ್ತು ಆರ್ ಎಸ್ ಇಲ್ಲಿ ಕಂಬಗಳು. ಅವುಗಳ ಎತ್ತರ ನಮಗೆ ಗೊತ್ತಿಲ್ಲ, ಅದನ್ನು ನಾವೇನು ಕರೆಯೋಣ ಅಂತಂದ್ರೆ ಹೈಟ್, ಹೆಚ್ ಅಂತ ಕರೆಯೋಣ. ಸೊ ಎರಡೂ ಕಂಬಗಳು ಒಂದೇ ಹೈಟ್ ಇರೋದ್ರಿಂದ ಪಿ ಕ್ಯೂ ಎಷ್ಟಿರುತ್ತೋ ಅಷ್ಟೇ ಆರ್ ಎಸ್ ಇರುತ್ತೆ. ಸೊ ಅದು ಕೂಡ ಹೆಚ್ ಆಗಿರಲಿ, ಹೆಚ್ ಯೂನಿಟ್ಸ್ ಅಥವಾ ಹೆಚ್ ಮೀಟರ್ಸ್, ಯಾಕಂದ್ರೆ ಇಲ್ಲಿ ಮೀಟರ್ ಕೊಟ್ಟಿರೋದ್ರಿಂದ ಇದು ಕೂಡ ಇನ್ ಟರ್ಮ್ಸ್ ಆಫ್ ಮೀಟರ್ ಅಲ್ಲೇ ಬರುತ್ತೆ ನಮ್ಗೆ ಆನ್ಸರ್. ಆಮೇಲೆ ಒಂದು ಪಾಯಿಂಟ್ ಟಿ ಅನ್ನೋ ಪಾಯಿಂಟ್ ಇಂದ ಎರಡೂ ಕಂಬಗಳ ತುದಿಗಳನ್ನು ನೋಡಿದಾಗ ಪಿ ಅನ್ನೋ ಪಾಯಿಂಟ್ ಅನ್ನು ನೋಡಿದಾಗ 60 ಡಿಗ್ರಿ ಫಾರ್ಮ್ ಆದ್ರೆ ಆರ್ ಅನ್ನೋ ಪಾಯಿಂಟ್ ಅನ್ನು ನೋಡಿದಾಗ 30 ಡಿಗ್ರಿ ಆಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಆಗ್ತಾ ಇದೆ. ನಾವು ಫೈಂಡ್ ಮಾಡಬೇಕಾಗಿರೋದು ಹೈಟ್ ಆಫ್ ದ ಪೋಲ್. ಇಲ್ಲಿ ಕ್ಯೂ ಟಿ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಕ್ಯೂ ಟಿ ಎಷ್ಟಿದೆ ಗೊತ್ತಿಲ್ಲ, ಬಟ್ ಟಿ ಎಸ್ ಎಷ್ಟಿದೆ ಗೊತ್ತಿಲ್ಲ. ಎರಡನ್ನೂ ಆಡ್ ಮಾಡಿದ್ರೆ ಕ್ಯೂ ಟಿ ಮತ್ತು ಟಿ ಎಸ್ ಎರಡನ್ನೂ ಆಡ್ ಮಾಡಿದ್ರೆ 80 ಡಿಗ್ರಿ, 80 ಮೀಟರ್ ಬರುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಹೈಟ್ ಅಂತೂ ನಾವು ಫೈಂಡ್ ಔಟ್ ಮಾಡಬೇಕು ಮತ್ತು ಬೇಸ್ ಗೊತ್ತಿದೆ. ಬೇಸ್ ಒಂದು ರೀತಿಯಲ್ಲಿ ಗೊತ್ತಿದೆ, ಎರಡು ಟ್ರಯಾಂಗಲ್ಗಳ ಬೇಸ್ ಗೊತ್ತಿದೆ. ಹೈಪಾಟ್ನಸ್ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಸೊ 60 ಡಿಗ್ರಿಗೆ ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡು, 30 ಡಿಗ್ರಿಗೆ ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್, ಇವುಗಳ ಬಗ್ಗೆ ನಮಗೆ ಒಂದಷ್ಟು ಐಡಿಯಾ ಇದೆ. ಸೊ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಸೈಡ್ಗಳ ರೇಷಿಯೋ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಹೇಳುತ್ತೆ ಅಂತಂದ್ರೆ ಟ್ಯಾನ್ ಥೀಟಾ ಹೇಳುತ್ತೆ. ಸೊ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ದೇರ್ಫೋರ್ ಈಗ ಒಂದೊಂದೇ ಟ್ರಯಾಂಗಲ್ಗೆ ನಾವೇನ್ ಮಾಡೋಣ ಅಂತಂದ್ರೆ ಈ ಟ್ಯಾನ್ ಅನ್ನ ಅಪ್ಲೈ ಮಾಡೋಣ. ಫಸ್ಟ್ ಯಾವ ಟ್ರಯಾಂಗಲ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಟ್ರಯಾಂಗಲ್ ಪಿ ಕ್ಯೂ ಟಿ. ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾ ಎಷ್ಟು ಡಿಗ್ರಿ ಇದೆ? ಇಲ್ಲಿ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್, ದಟ್ ಈಸ್ ಹೆಚ್ ಬೈ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು? ಪಿ ಕ್ಯೂ ಬೈ ಕ್ಯೂ ಟಿ, ಹೆಚ್ ಬೈ ಕ್ಯೂ ಟಿ. ಓಕೆ, ಟ್ಯಾನ್ 60 ಅಂತಂದ್ರೆ ಎಷ್ಟಿದೆ? tan 30 is 1 by root 3, tan 45 is 1, tan 60 is root 3. Therefore, root 3 into qt, qt ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬೇಡ, root 3 into qt it is equal to h. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಅಂತಂದ್ರೆ ಟ್ರಯಾಂಗಲ್ ಆರ್ ಟಿ ಎಸ್. ಟ್ರಯಾಂಗಲ್ ಆರ್ ಟಿ ಎಸ್ ಅಲ್ಲಿ tan 30 ಡಿಗ್ರಿ ಈಕ್ವಲ್ಸ್ ಟು, ಇಲ್ಲೂ ಕೂಡ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂತಂದ್ರೆ ಆರ್ ಎಸ್, ದಟ್ ಈಸ್ ಹೆಚ್, ಹೈಟ್ ಡಿವೈಡೆಡ್ ಬೈ ಟಿ ಎಸ್, ಅಡ್ಜಸೆಂಟ್ ಈಸ್ ಟಿ ಎಸ್. tan 30 ಅಂತಂದ್ರೆ 1 by root 3, 1 by root 3 ಈಕ್ವಲ್ ಟು ಹೆಚ್ ಬೈ ಟಿ ಎಸ್. ಓಕೆ ಓಕೆ, ಅದ್ರ ಬದಲಿಗೆ ನಾವೇನ್ ಮಾಡೋಣ ಅಂತಂದ್ರೆ, ಓಕೆ ಈಗ ಕ್ಯೂ ಟಿ ಇಲ್ಲಿಂದ ಈ ಈಕ್ವೇಶನ್ ಇಂದ ಕ್ಯೂ ಟಿ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ? ಹೆಚ್ ಬೈ ರೂಟ್ 3 ಅಂತ ಸಿಗುತ್ತೆ. ಇನ್ನು ಈ ಈಕ್ವೇಶನ್ ಇಂದ ಟಿ ಎಸ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ರೂಟ್ 3 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ ಟಿ ಎಸ್ ಈಕ್ವಲ್ಸ್ ಟು ಹೆಚ್ ಇಂಟು ರೂಟ್ 3 ಸಿಗುತ್ತೆ, ಅಥವಾ ರೂಟ್ 3 ಹೆಚ್ ಅಂತ ಅನ್ಕೋಬಹುದು. ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಕ್ಯೂ ಟಿ ಮತ್ತು ಟಿ ಎಸ್ ಎರಡನ್ನು ಆಡ್ ಮಾಡ್ಕೊಂಡ್ರೆ, ನೋಡಿ ಕ್ಯೂ ಟಿ ಮತ್ತು ಟಿ ಎಸ್ ಎರಡನ್ನು ಆಡ್ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 80 ಮೀಟರ್ಗೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ ದೇರ್ ಫೋರ್
QS is equal to QT plus TS. But QS means 80 meter and this is equal to QT ಅಂತಂದ್ರೆ h by root 3 plus TS ಅಂತಂದ್ರೆ h into root 3. Therefore, ನೋಡಿ ಎಲ್ಲ ವೇರಿಯೇಬಲ್ಸ್ಗಳು ಹೋಗಿ ನಮಗೆ h ಮಾತ್ರ ಉಳಿತು. h ಅಂತಂದ್ರೆ ಏನು? ಹೈಟ್ ಆಫ್ ದ ಪೋಲ್ಸ್. ಸೊ 80 equals to h ಕಾಮನ್ ತೆಗೆದು ಬಿಡೋಣ. ಇನ್ ಬ್ರಾಕೆಟ್ ವಿ ಗೆಟ್ 1 by root 3 plus root 3. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ h ಇಂಟು ರೂಟ್ 3 ಇದೆ, ಇಲ್ಲಿ ಕೆಳಗಡೆ 1 ಇದೆ. ಸೊ ರೂಟ್ 3 ಇಂಟು 1 ಅಂತಂದ್ರೆ ರೂಟ್ 3, ಯಾಕಂದ್ರೆ LCM ರೂಟ್ 3 ಬರುತ್ತಲ್ಲ, ಹಾಗಾಗಿ 1 ಇಂಟು 1 is 1 plus root 3 into root 3 is 3. So 80 equals to h into 3 plus 1 it is 4 by root 3. 4 1s are 4 2s are 8 0. Root 3 na cross multiply ಮಾಡ್ಕೊಂಡ್ರೆ we get 20 root 3. This is equal to h. That is h equal to 20 root 3 meter. So this is the height of the poles. So height of the poles ಎಷ್ಟಿರುತ್ತೆ ಅಂದ್ರೆ 20 root 3 meter ಆಗಿರುತ್ತೆ. Next question is, two poles of heights 6 meter and 11 meter are stand vertically on a plain ground. If the distance between their feet is 12 meter, find the distance between their tops. 6 meter and 11 meter ಉದ್ದದ ಎರಡು ಕಂಬಗಳು ಸಮತಟ್ಟಾದ ನೆಲದ ಮೇಲೆ ಲಂಬವಾಗಿ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ. ಒಂದು ರೆಫರೆನ್ಸ್ ಡಯಾಗ್ರಾಮ್ ಡ್ರಾ ಮಾಡೋಣ. ಇದು ನೆಲ ಅಂತ ಅನ್ಕೊಳ್ಳೋಣ, ಸಮತಟ್ಟಾದ ನೆಲ. ಇದರ ಮೇಲೆ ಎರಡು ಕಂಬಗಳು ನಿಂತಿದೆ. ಒಂದು ಕಂಬ ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ 6 ಮೀಟರ್ ಇದ್ರೆ, ಇನ್ನೊಂದು ಕಂಬ 11 ಮೀಟರ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಇದೆ. ಸೊ ಇದು 11 ಮೀಟರ್ ಉದ್ದ ಇರತಕ್ಕಂಥ ಒಂದು ಕಂಬ ಅಂತ ಅನ್ಕೊಳ್ಳೋಣ. ಎರಡೂ ಕಂಬಗಳು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲೂ ಕೂಡ 90 ಡಿಗ್ರಿ ಇರುತ್ತೆ. ಮೊದಲನೇ ಕಂಬಕ್ಕೆ ಹೆಸರು AB ಅಂತ ಕೊಡೋಣ, ಎರಡನೇ ಕಂಬದಕ್ಕೆ ಹೆಸರು CD ಅಂತ ಕೊಡೋಣ. AB ಅನ್ನೋ ಕಂಬ ಎಷ್ಟು ಮೀಟರ್ ಎತ್ತರ ಇದೆ ಅಂತಂದ್ರೆ 6 ಮೀಟರ್ ಇದೆ. ಎರಡನೇ ಕಂಬ 11 ಮೀಟರ್ ಎತ್ತರ ಇದೆ. ಓಕೆ, ಇವೆರಡರ ನಡುವಿನ ದೂರ ಎಷ್ಟು ಅಂತಂದ್ರೆ 12 ಮೀಟರ್. ಪಾದಗಳ ನಡುವಿನ ಅಂತರ 12 ಮೀಟರ್. ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ತುದಿಗಳ ನಡುವಿನ ಅಂತರ, ಅಂದ್ರೆ AC ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ A ಅಂಡ್ C, ದಟ್ ಈಸ್ AC. ಇದನ್ನ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಕನ್ಸ್ಟ್ರಕ್ಟ್ ಮಾಡೋಣ. ಏನ್ ಕನ್ಸ್ಟ್ರಕ್ಟ್ ಮಾಡೋಣ ಅಂತಂದ್ರೆ A ಇಂದ BD ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಡ್ರಾ ಮಾಡೋಣ. ಮತ್ತೊಮ್ಮೆ ಏನು, BD ಗೆ ಪ್ಯಾರಲಲ್ ಆಗಿರೋ ತರ ಪಾಯಿಂಟ್ A ಇಂದ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ದೀನಿ. ಅದಕ್ಕೆ ಹೆಸರು ಏನ್ ಕೊಡ್ತೀನಿ ಅಂತಂದ್ರೆ AE ಅಂತ. ಸೊ ಪ್ಯಾರಲಲ್ ಆಗಿರೋದ್ರಿಂದ AE ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು CE. ಸೊ ಇಲ್ಲಿ ಲೆಟ್ AB and CD be two poles such that, ಸೊ ಅವುಗಳ ಹೈಟ್ಗಳು ಎಷ್ಟಿದೆ ಅಂತಂದ್ರೆ AB equal to 6 ಮೀಟರ್, CD equal to 11 ಮೀಟರ್ and BD distance between the base, that is 12 meter. Draw AE parallel to BD. So parallel ಆಗಿರೋದ್ರಿಂದ this implies AE is perpendicular to CE. ಒಂದು ರಿಸಲ್ಟ್. Also AE will be equal to BD. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಮತ್ತು ಪ್ಯಾರಲ್ ಆಗಿರೋದ್ರಿಂದ ಈ ಎರಡು ಲೈನ್ಗಳು ಈಕ್ವಲ್ ಆಗಿರುತ್ತೆ. ಸೊ BD 12 ಸೆಂಟಿಮೀಟರ್ ಇದೆ ಅಂತಂದ್ರೆ AE ಕೂಡ 12 ಮೀಟರ್ ಆಗಿರುತ್ತೆ. ಸೊ AE ಅಲ್ಲಿಗೆ 12 ಮೀಟರ್ ಆಯಿತು. ಸಿಮಿಲರ್ಲಿ AB ಈಸ್ ಈಕ್ವಲ್ ಟು ED. ಇಲ್ಲಿ AB ಎಷ್ಟಿರುತ್ತೋ ಅಷ್ಟೇ ED ಇರುತ್ತೆ. ಸೊ ಎಷ್ಟಿರುತ್ತೆ ಅದು 6 ಮೀಟರ್. ಹಾಗಾದ್ರೆ AB 6 ಮೀಟರ್ ಆದ್ರೆ ED 6 ಮೀಟರ್.
ಟೋಟಲ್ CD 11 ಮೀಟರ್ ಇತ್ತು, ಅದರಲ್ಲಿ ED 6 ಮೀಟರ್ ಅಂತಂದ್ರೆ CE ಎಷ್ಟು ಮೀಟರ್ ಬರುತ್ತೆ ಅಲ್ಲಿಗೆ 5 ಮೀಟರ್ ಬರುತ್ತೆ, ಯಾಕಂದ್ರೆ ಟೋಟಲ್ 11 ಆಗ್ಬೇಕಲ್ಲ. ಸೊ CD ಈಸ್ ಈಕ್ವಲ್ ಟು CE ಪ್ಲಸ್ ED. ದಿಸ್ ಇಂಪ್ಲೈಸ್ CD ಈಸ್ 11 ಅಂಡ್ ದಿಸ್ ಇಸ್ ಈಕ್ವಲ್ ಟು CE ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ED 6 ಮೀಟರ್ ಈಗ ತಾನೇ ಬರ್ಕೊಂಡಿದೀವಿ. ಸೊ ಈ ಕಡೆ ಕಳಿಸಿದ್ರೆ ವಿ ಗೆಟ್ CE ಈಕ್ವಲ್ ಟು 5 ಮೀಟರ್. ನಾವು ಆಲ್ರೆಡಿ ಇದನ್ನು ಬರ್ಕೊಂಡಿದ್ದೀವಿ. ಇನ್ ಟ್ರಯಾಂಗಲ್ ಈಗ ಮೇಲ್ಗಡೆ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡಿ. ACE ಟ್ರಯಾಂಗಲ್ ACE ಅದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಪೈಥಾಗೋರಸ್ ಥಿಯರಮ್ ನ ಅಪ್ಲೈ ಮಾಡೋಣ. AC ಸ್ಕ್ವೇರ್ ಈಕ್ವಲ್ಸ್ ಟು AE ಸ್ಕ್ವೇರ್ ಪ್ಲಸ್ CE ಸ್ಕ್ವೇರ್. ಸ್ಕ್ವೇರ್ ಆಫ್ ಹೈಪೋಟನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್. AC ಗೊತ್ತಿಲ್ಲ ನಮಗೆ, ಅದನ್ನೇ ನಾವು ಆಕ್ಚುಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. AE 12 ಇದೆ, ಸ್ಕ್ವೇರ್ ಮಾಡಬೇಕು 12 ಸ್ಕ್ವೇರ್ ಪ್ಲಸ್ CE ಎಷ್ಟಿದೆ 5 ಇದೆ, ಸ್ಕ್ವೇರ್ ಮಾಡಬೇಕು. ದಿಸ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಇಸ್ 144 ಪ್ಲಸ್ 5 ಸ್ಕ್ವೇರ್ ಇಸ್ 25. ಆಡ್ ಮಾಡಿದ್ರೆ ವಿ ಗೆಟ್ 169. ಇದೇನಿದು AC ಸ್ಕ್ವೇರ್. ಬಟ್ ವಿ ವಾಂಟ್ AC ಈಕ್ವಲ್ ಟು ರೂಟ್ 116. ಆಕ್ಚುಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಬಟ್ ಇಲ್ಲಿ ಡಿಸ್ಟೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಪಾಸಿಟಿವ್ ರೂಟ್ ಮಾತ್ರ ತಗೊಳ್ತೀನಿ. 169 ಅನ್ನೋದು ಯಾವುದರ ಸ್ಕ್ವೇರ್ ರೂಟ್ ಅಂತಂದ್ರೆ ಇಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 169 is ಸ್ಕ್ವೇರ್ ಆಫ್ 13. ಸೊ 169ರ ವರ್ಗಮೂಲ ಎಷ್ಟು ಅಂತಂದ್ರೆ 13. ಕರೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. 13 ಸ್ಕ್ವೇರ್ 3 3s are 9, 3 1s are 3, 3 2s are 6, 1 1. Yes. Therefore, distance between the ಏನದು ಟಾಪ್ಸ್ ಆಫ್ ದ ಪೋಲ್ ಈಸ್ 13 ಮೀಟರ್. ಸೊ 13 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್. ಎ ವೆಲ್ ಹ್ಯಾವಿಂಗ್ ಡಯಾಮೀಟರ್ 3 ಮೀಟರ್ ಅಂಡ್ 14 ಮೀಟರ್ ಡೀಪ್ ಈಸ್ ಡಗ್. The earth taken out of it has been spread evenly all around it in the shape of a circular ring of width 4 meter to form an embankment. Find the height of the embankment. ಒಂದು ಬಾವಿಯ ವ್ಯಾಸ 3 ಮೀಟರ್ ಮತ್ತು ಆಳ 14 ಮೀಟರ್ ಇರುವಂತೆ ತೋಡಿದೆ. ಬಾವಿಯಿಂದ ತೆಗೆದ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಕಟ್ಟೆಯ ಎತ್ತರವನ್ನ ಕಂಡುಹಿಡಿಯಿರಿ. ನೋಡಿ, ಒಂದು ಬಾವಿ ಇದೆ, ಈ ರೀತಿ ಒಂದು ಬಾವಿ ಇದೆ. ಈ ಬಾವಿಯಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಇದರ ಹೈಟ್ ಎಷ್ಟಿದೆ 14 ಮೀಟರ್, ಡಯಾಮೀಟರ್ ಕೊಟ್ಟಿದ್ದಾರೆ 3 ಮೀಟರ್ ಅಂತ. ನೋಡಿ, ಹೈಟ್ ಈಸ್ 14 ಮೀಟರ್, ಡಯಾಮೀಟರ್ ಈಸ್ 3 ಮೀಟರ್. ಡಯಾಮೀಟರ್ 3 ಮೀಟರ್ ಆದ್ರೆ ರೇಡಿಯಸ್ ಎಷ್ಟಿರುತ್ತೆ ಅಂತಂದ್ರೆ 3/2 ಮೀಟರ್ ಇರುತ್ತೆ. Therefore, D is equal to 3 meter. This implies radius will be equal to 3/2 meter. Okay? ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಬಾವಿಯಿಂದ ಮಣ್ಣನ್ನ ತೆಗೆದು ಸುತ್ತಲೂ 10 ಮೀಟರ್, ವಿಡ್ತ್ ಎಷ್ಟು 10 ಮೀಟರ್ ಅಲ್ಲ 4 ಮೀಟರ್. ನೋಡಿ, 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದ್ದಾರೆ. ಸೊ ಈ ರೀತಿ ಸುತ್ತಲೂ ಏನ್ ಮಾಡ್ತಾರೆ ಅಂತಂದ್ರೆ ಇದ್ರ ಒಳಗಡೆಯಿಂದನೇ ಮಣ್ಣನ್ನ ತೆಗೆದು ಸುತ್ತಲೂ ಅದನ್ನ ಹಾಕಿ ಒಂದು ಕಟ್ಟೆನ ಕಟ್ತಾರೆ. ಅದು ಎಷ್ಟು ಹೈಟ್ ಇದೆ ಗೊತ್ತಿಲ್ಲ, ಆದ್ರೆ ಇದರ ಅಗಲ ಎಷ್ಟಿದೆ, ಕಟ್ಟೆಯ ಅಗಲ ಅಂತಂದ್ರೆ 4 ಮೀಟರ್ ಅಗಲ ಇದೆ. 4 ಮೀಟರ್ ಅಗಲ. ಈಗ ನೋಡಿ, 2 ಸರ್ಕಲ್ಗಳಿದೆ, ಒಂದು ಒಳಗಡೆ ಇದೆ, ಇನ್ನೊಂದು ಹೊರಗಡೆ ಇದೆ. ಈ ರೀತಿ ಸುತ್ತಲೂ ಏನ್ ಮಾಡಿದ್ರು ಅಂತಂದ್ರೆ ಒಂದು ಕಟ್ಟೆನ ಕಟ್ಟಿದ್ರು. ಈ ರೀತಿ ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನು, ಈ ಬಾವಿ ಒಳಗಡೆ ಇರ್ತಕ್ಕಂಥ ಮಣ್ಣನ್ನೇ ತೆಗೆದು ಸುತ್ತಲೂ ಹಾಕಿ 4 ಮೀಟರ್ ಅಗಲ ಇರತಕ್ಕಂಥ ಒಂದು ಕಟ್ಟೆನ ಕಟ್ಟಿದ್ದಾರೆ. ಈ ರೀತಿ ಒಂದು ಕಟ್ಟೆ ಕಟ್ಟಿದ್ರು ಸುತ್ತಲೂ. ನಾವ್ ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಈ ಕಟ್ಟೆಯ ಹೈಟ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಇದನ್ನ ಬೇಕಿದ್ರೆ H1 ಅಂತ ಕರೀರಿ, ಇದನ್ನ H ಅಂತ ಕರೀರಿ. ಇದೇ ಯಾವ H ಇದು? ದಿಸ್ ಈಸ್ ದ ಹೈಟ್ ಆಫ್ ದ ಏನಿದು ವೆಲ್. ಇದೇನಿದೆ ಹೈಟ್ ಆಫ್ ದ ವೆಲ್ ಇದು. ಸೊ ಇದೇ ಮಣ್ಣನ್ನ ತೆಗೆದುಹಾಕಿರೋದ್ರಿಂದ ವಾಲ್ಯೂಮ್ ಆಫ್ ದಿಸ್ ವೆಲ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿಸ್ ಎಂಬ್ಯಾಂಕ್ಮೆಂಟ್. ಅದೇ ಮಣ್ಣನ್ನ ತೆಗೆದುಹಾಕಿರೋದ್ರಿಂದ 2 ವಾಲ್ಯೂಮ್ಗಳು ಸೇಮ್ ಇರುತ್ತೆ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಮಣ್ಣು ಎಷ್ಟು ವಾಲ್ಯೂಮ್ ಇತ್ತು ಅಂತ ಫೈಂಡ್ ಔಟ್ ಮಾಡ್ಬೇಕು.
ಸೊ ಇದು ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸಿಲಿಂಡರ್. ಹಾಗಾಗಿ ವಾಲ್ಯೂಮ್ ಆಫ್ ಸಿಲಿಂಡರ್ ನಾವು ಫಸ್ಟ್ ಫೈಂಡ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಪೈ ಅಂದ್ರೆ 22/7 ಇಂಟು ಆರ್ ಸ್ಕ್ವೇರ್, ಆರ್ ಅಂದ್ರೆ 3/2 ಇದೆ. ಸೊ 3/2 ಇಂಟು 3/2 ಸ್ಕ್ವೇರ್ ಇರೋದ್ರಿಂದ ಇಂಟು ಹೈಟ್ ಎಷ್ಟಿದೆ ಅಂತಂದ್ರೆ 14 ಮೀಟರ್ ಇದೆ. 14 ಮೀಟರ್. 7 1 7, 2 14, 2 2 ಕ್ಯಾನ್ಸಲ್ ಆಗಲಿ, 2 1 2 11, 3 3 9, 9 ಅಂದ್ರೆ 99. ಇದೇನಿದು ಮೀಟರ್ ಕ್ಯೂಬ್ ವಾಲ್ಯೂಮ್ ಆಗಿರೋದ್ರಿಂದ 99 ಮೀಟರ್ ಕ್ಯೂಬ್ ವಾಲ್ಯೂಮ್. ಇದೇ ವಾಲ್ಯೂಮ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಈ ಎಂಬ್ಯಾಂಕ್ಮೆಂಟ್ ಇದೆಯಲ್ಲ ಅದರ ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಏನ್ ಮಾಡೋಣ ಈಗ ಅಂತಂದ್ರೆ ಮೊದಲಿಗೆ ದೊಡ್ಡ ಸರ್ಕಲ್ ಇದೆಯಲ್ಲ ಅದರ ಸರ್ಕಲ್ ಇನ್ ದ ಸೆನ್ಸ್ ಅದು ಕೂಡ ಸಿಲಿಂಡರ್ ಫಾರ್ಮಲ್ಲೇ ಇರೋದು. ಸೊ ದೊಡ್ಡ ಸಿಲಿಂಡರ್ ನ ವಾಲ್ಯೂಮ್ ಅಲ್ಲಿ ಈ ಚಿಕ್ಕ ಸಿಲಿಂಡರ್ ವಾಲ್ಯೂಮ್ ಅನ್ನ ನಾವೇನ್ ಮಾಡೋಣ, ತೆಗಿಬೇಕು. ಯಾಕಂತಂದ್ರೆ ಇಲ್ಲಿ ಖಾಲಿ ಇರುತ್ತದೆ, ನಡುವೆ ಖಾಲಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಈಗ, ವಾಲ್ಯೂಮ್ ಆಫ್ ಎಂಬ್ಯಾಂಕ್ಮೆಂಟ್, ನಾನು EMB ಅಂತ ಬರೆದು ಬಿಡ್ತೀನಿ. ವಾಲ್ಯೂಮ್ ಆಫ್ ಎಂಬ್ಯಾಂಕ್ಮೆಂಟ್ ಈಸ್ ಈಕ್ವಲ್ ಟು ಪೈ, ನೋಡಿ ಇಲ್ಲಿಂದ ಇಲ್ಲಿವರೆಗೆ ರೇಡಿಯಸ್ ಎಷ್ಟಾಗುತ್ತೆ, ಚಿಕ್ಕದು 3/2 ಇದೆ. ಇನ್ನು ಎಂಬ್ಯಾಂಕ್ಮೆಂಟ್ ನ ವಿಡ್ತ್ 4 ಮೀಟರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಟೋಟಲ್ ರೇಡಿಯಸ್ ಆಯ್ತು. ಅದನ್ನ R1 ಅಂತ ಕರೆಯೋಣ. R1 ಈಕ್ವಲ್ ಟು, ಇಲ್ಲಿ ಬರ್ಕೊಂಡ್ಬಿಡ್ತೀನಿ, R1 ಈಕ್ವಲ್ ಟು 3/2 ಪ್ಲಸ್ 4. 3/2 ಪ್ಲಸ್ 4 ಅಂದ್ರೆ 2 4 8, 8 ಪ್ಲಸ್ 3 11. ಸೊ R1 ವಿಲ್ ಬಿ 11/2 ಅಂಡ್ R2 ಅಂತಂದ್ರೆ ಚಿಕ್ಕರ ಸರ್ಕಲ್ ನ ರೇಡಿಯಸ್ 3/2 ಓನ್ಲಿ. ಸೊ R2 3/2 ಪೈ R1 ಸ್ಕ್ವೇರ್ H1 ಅಂತ ಯಾಕಂದ್ರೆ ಇಲ್ಲೇನ್ ಕಟ್ಟೆ ಇದೆ ಅದರ ಹೈಟ್ ಅನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಅದು ಒಂದು ಸಿಲಿಂಡರ್ ಆಕಾರದಲ್ಲಿ ಇರೋದ್ರಿಂದ. ಸೊ ಇದರ ವಾಲ್ಯೂಮ್ ಅಂತಂದ್ರೆ ಎಲ್ಲಾ ಬಂತು, ಇಲ್ಲಿವರೆಗೆ ಏನು ಒಳಗಡೆ ಇದೆ ಅಷ್ಟು ಪೋರ್ಷನ್ ಇದರಲ್ಲಿ ಬಂತು. ಆದ್ರೆ ನಡುವೆ ಖಾಲಿ ಇರೋದ್ರಿಂದ ಆ ಪೋರ್ಷನ್ ನಾವು ಡಿಲೀಟ್ ಮಾಡಬೇಕು. ಸೊ ಮೈನಸ್ ಪೈ R2 ಸ್ಕ್ವೇರ್ H1, ಅದರ ಹೈಟ್ ಕೂಡ ಸೇಮ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ನಾವು ತೆಗಿಬೇಕು ಹೈಟ್, ಈ ಖಾಲಿ ಸ್ಪೇಸ್ ಅನ್ನ ನಾವು ತೆಗಿಬೇಕು. ಸೊ ಪೈ R1 ಸ್ಕ್ವೇರ್ H1 ಮೈನಸ್ ಪೈ R2 ಸ್ಕ್ವೇರ್ H1 ಓನ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು, ಎರಡು ಕಡೆ ಪೈ ಇರೋದ್ರಿಂದ ಪೈ ಕಾಮನ್ ತೆಗೆದು ಬಿಡ್ತೀನಿ. R1 ಸ್ಕ್ವೇರ್ H1 ಮೈನಸ್ H1 ಕೂಡ ತೆಗಿಬಹುದು ನೋಡ್ರಿ, ಪೈ ಮತ್ತೆ H1 ಕಾಮನ್ ಆಗಿ ತೆಗಿಬಹುದು. ಒಳಗಡೆ R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್ ಮಾತ್ರ ಉಳಿ. ದಿಸ್ ಇಸ್ ಈಕ್ವಲ್ ಟು ಪೈ ಅಂದ್ರೆ 22/7, H1 ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ವಾಲ್ಯೂಮ್ ಆಫ್ ಎಂಬ್ಯಾಂಕ್ಮೆಂಟ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ದೇರ್ ಫೋರ್ ಇದ್ರ ಪ್ಲೇಸ್ ಅಲ್ಲಿ ಏನಾಗ್ತೀನಿ ನಾನು 99 ಆಗ್ತೀನಿ. ಇಲ್ಲಿ ಬೇಕಿದ್ರೆ ಬರ್ಕೊಳ್ರಿ, ವಾಲ್ಯೂಮ್ ಆಫ್ ಸಿಲಿಂಡರ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ಎಂಬ್ಯಾಂಕ್ಮೆಂಟ್. ಯಾಕಂದ್ರೆ ಅದೇ ಮಣ್ಣನ್ನೇ ತಗೊಂಡು ಕಟ್ಟೆ ಕಟ್ಟಿರೋದು. ಸೊ ವಾಲ್ಯೂಮ್ ಆಫ್ ಎಂಬ್ಯಾಂಕ್ಮೆಂಟ್ ಪ್ಲೇಸ್ ಅಲ್ಲಿ 99 ಬರ್ಕೊಂಡಿದ್ದೀನಿ. ಸೊ H1 ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದು ಆಸ್ ಇಟ್ ಈಸ್ ಇಲ್ಲಿ R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್. R1 ಅಂತಂದ್ರೆ 11/2 ಮೈನಸ್ R2 ಅಂತಂದ್ರೆ 3/2. 11 2 22, 11 9 99. 9 ಈಕ್ವಲ್ ಟು 2/7 H1 ಇಂಟು, ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ಸಬ್ಟ್ರಾಕ್ಟ್ ಮಾಡಬಹುದು. 11 ಮೈನಸ್ 3 ಅಂತಂದ್ರೆ 8/2. ಇಲ್ಲಿ 2 ಕ್ಯಾನ್ಸಲ್ ಆಗಲಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈ 7 ಇಲ್ಲಿಗೆ ಬಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತದೆ, 9 7 63. ಈ 8 ಈ ಕಡೆ ತಗೊಂಡ್ ಬರ್ರಿ, ಡಿವೈಡ್ ಬೈ 8 ಈಕ್ವಲ್ ಟು H1. ದೇರ್ ಫೋರ್ ಹೈಟ್ ಆಫ್ ದ ಎಂಬ್ಯಾಂಕ್ಮೆಂಟ್ ಅಥವಾ ಕಟ್ಟೆಯ ಎತ್ತರ ಎಷ್ಟಿರುತ್ತೆ ಅಂತಂದ್ರೆ 63/8 ಮೀಟರ್ ಆಗಿರುತ್ತೆ. ದಿಸ್ ಇಸ್ ದ ಹೈಟ್ ಆಫ್ ದ ಎಂಬ್ಯಾಂಕ್ಮೆಂಟ್. ಒಂದು ನಿಮಿಷ, ಎಲ್ಲಾದ್ರೂ ತಪ್ಪಾಯ್ತಾ? ಎಸ್, ಇಲ್ಲಿ ನೋಡಿ, R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ಗಳು ಮಾಡಿಲ್ಲ ಅನ್ಸುತ್ತಾನ. R1, ಎಸ್, ಇಲ್ಲಿಂದ ಸ್ವಲ್ಪ ತಪ್ಪಾಗಿದೆ ನೋಡ್ರಿ. ಇಲ್ಲಿ ಸ್ಕ್ವೇರ್ ಮಾಡ್ಬೇಕು ನಾವು. R1 ಅಂದ್ರೆ 11/2, ಅದನ್ನ ಸ್ಕ್ವೇರ್ ಮಾಡಿದ್ರೆ 121/4 ಮೈನಸ್ R2 ಅಂತಂದ್ರೆ 3/2, ಅದನ್ನ ಸ್ಕ್ವೇರ್ ಮಾಡಿದ್ರೆ 9/4. ಓಕೆ, ಇಲ್ಲಿ ಡಿವೈಡ್ ಬೈ 4 ಬರುತ್ತೆ. 121 ಮೈನಸ್ 9 ಅಂತಂದ್ರೆ
ಅಲ್ಲಿಗೆ 112. ಎಸ್ 112 ಆಗುತ್ತೆ. 2 1s 2 2s 4, 2 1s 2 5s 10, 2 6s 12, 7 1s 7 8s. Therefore H1 will be equal to 9/8 meter. So height will be equal to 9/8 meter. Next question. Construct a quadrilateral ABCD with AB equal to 5 cm, BC equal to 6 cm, CD equal to 4.5 cm and AD equal to 6 cm and AC equal to 6.5 cm. ಸೊ ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಕ್ವಾಡ್ರಿಲ್ಯಾಟರಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ಗೆ AB 5 cm ಇರೋ ಥರ ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡ್ಕೊಳ್ಳೋಣ. AB 5 cm ಇರಬೇಕು. ಓಕೆ, AB 5 cm ಇರೋ ಥರ ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಇದಕ್ಕೆ ಹೆಸರುಗಳನ್ನು ಕೊಟ್ಟುಬಿಡಿ. ಇಟ್ ಈಸ್ AB. ಇದು 5 cm ಇದೆ, 5 cm ಇದೆ. ಓಕೆ, ಇದಾಯಿತು. ಈಗ BC 6 cm, ಬಿ ಇಂದ ಶುರು ಮಾಡಬೇಕು. 6 cm ಯಾವ ಕಡೆ ಡ್ರಾ ಮಾಡ್ಬೇಕಂತ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಂಪಾಸ್ ತಗೊಂಡು 5 cm ಇರೋ ತರ ಒಂದು ಆರ್ಕ್ನ ಡ್ರಾ ಮಾಡ್ತೀವಿ. ಎಷ್ಟು ಸೆಂಟಿಮೀಟರ್ ಇರಬೇಕದು? 5 cm ಇರಬೇಕು. ಓಕೆ, 5 cm ಇದೆ ನೋಡ್ರಿ ಇಲ್ಲಿ. ಸೊ ಈ ರೀತಿ ಒಂದು ಆರ್ಕ್ ಅನ್ನ ಇಲ್ಲಿ ಡ್ರಾ ಮಾಡೋಣ. ರೈಟ್, ಅದು ಯಾವ ಕಡೆ ಬರುತ್ತೋ ಗೊತ್ತಿಲ್ಲ, ಇಷ್ಟಿರಲಿ ಸದ್ಯಕ್ಕೆ. BC, ಸಿ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. BC ಡ್ರಾ ಮಾಡಿದ್ವಿ. ನೆಕ್ಸ್ಟ್ ನೋಡಿ CD, AB ಇಲ್ಲಿ C ಬರುತ್ತೆ, ಇಲ್ಲಿ D ಬರುತ್ತೆ. CD 4.5 cm ಅಂತೆ, ಅದು ಕೂಡ ನಮಗೆ ಯಾವ ಕಡೆ ಬರುತ್ತೋ ಗೊತ್ತಿಲ್ಲ, ಅದು ಇರಲಿ ಆ ಕಡೆ. ಅದಾದ್ಮೇಲೆ ನೋಡಿ AD 6 cm, ABCD D 6 cm ಇರಬೇಕು. ದೇರ್ಫೋರ್ ಇದೇ ಕಂಪಾಸ್ ತಗೊಂಡು 6 cm ಇರೋ ತರ ಒಂದು ಆರ್ಕ್ ನ ಡ್ರಾ ಮಾಡೋಣ. ಎಷ್ಟು ಸೆಂಟಿಮೀಟರ್ ಬೇಕು ಅಂದ್ರೆ 6 cm ಬೇಕು. 5.7, 5.8, 9, 6. ಎಸ್, 6 cm ಇರೋ ತರ ಇಲ್ಲಿ ಒಂದು ಆರ್ಕ್ ನ ಡ್ರಾ ಮಾಡೋಣ. ಏನ್ನ ಸೆಂಟರ್ ಆಗಿ ಇಟ್ಕೊಂಡು 6 cm ಇರೋ ತರ ಒಂದು ಆರ್ಕ್ ಡ್ರಾ ಮಾಡಿದೀವಿ. ಓಕೆ, ಈಗ ನೋಡಿ AD ಆಯ್ತು. AC, ABC ಇಲ್ಲಿ ಬರುತ್ತೆ. AC ಎಷ್ಟಿರಬೇಕು? 6.5 ಇರಬೇಕು. ಸೊ ಈಗ 6.5 ಇರೋ ತರ ನಾವು A ಇಂದ C ಗೆ ಒಂದು ಆರ್ಕ್ ನ ಕಟ್ ಮಾಡಬೇಕು. A ಇಂದ C ಗೆ ಒಂದು ಆರ್ಕ್ ನ ಕಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದಟ್. ಇಲ್ಲಿಂದ ಎಲ್ಲಿ A ಸೆಂಟರ್ ಆಗಿರಬೇಕು, C ಅನ್ನೋದು ಇಲ್ಲೆಲ್ಲೋ ಬರುತ್ತೆ, ಯಾಕಂದ್ರೆ ABCD. ಸೊ ಕಟ್ ಮಾಡಿ. ಈಗ ಇಷ್ಟು ಕಟ್ ಮಾಡಿದ್ದೀವಿ. ಓಕೆ, ಈಗ ಜಾಯಿನ್ ಮಾಡಿ. ನೋಡಿ, ಇದು ಪಾಯಿಂಟ್ ಸಿ ಇಂದ ಬಿ ಗೆ ಜಾಯಿನ್ ಮಾಡಿದ್ದೀನಿ. ಇದು BC ಆಯಿತು. ಅದೇ ಸಿ ಇಂದ ಎ ಗೆ ಜಾಯಿನ್ ಮಾಡಿದ್ರೆ AC ಆಯಿತು. AC ಅನ್ನೋದೇನು ಅಂತಂದ್ರೆ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಡಯಾಗ್ನಲ್ ತರ ಕೆಲಸ ಮಾಡ್ತದೆ. ಸಿ ಅನ್ನೋ ಪಾಯಿಂಟ್ ಸಿಕ್ತು. ಓಕೆ, ಈಗ ಏನೇನು ಡ್ರಾ ಮಾಡಿದೀವಿ ನಾವು? AB ಡ್ರಾ ಮಾಡಿದೀವಿ, BC ಡ್ರಾ ಮಾಡಿದೀವಿ, AD ಡ್ರಾ ಮಾಡಿದೀವಿ, AC ಕೂಡ ಡ್ರಾ ಮಾಡಿ ಆಯ್ತು. BC ಎಷ್ಟಿದೆ? 6 cm, AC 6.5 cm ಆಯ್ತು. ಈಗ ಉಳಿದಿರೋದು ಒಂದೇ ಒಂದು CD. C ಇಲ್ಲಿದೆ, D ಇಲ್ಲೆಲ್ಲೋ ಬರುತ್ತದು. ಅದನ್ನು ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರೆ ಕಂಪಾಸ್ ಇಂದಾನೆ ಕಟ್ ಮಾಡಬೇಕು. ಸೊ ಕಂಪಾಸ್ ಇಂದ ಕಟ್ ಮಾಡೋ ಸಲುವಾಗಿ ಎಸ್, ಎಷ್ಟಿರ್ಬೇಕದು? 4.5 cm ಇರ್ಬೇಕಲ್ಲ. ಮೊದಲಿಗೆ 4.5 cm ಸ್ಟ್ರೆಚ್ ಮಾಡಬೇಕು. 4.5 cm. ಎಸ್, ಈಗ ಸಿ ಇಂದ ನಾವು ಕಟ್ ಮಾಡಬೇಕಾಗಿದೆ. ಸಿ ಇಲ್ಲಿದೆ. ಓಕೆ, ಇಲ್ಲಿಂದ ಈ ಆರ್ಕ್ ನ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದೀವಿ ನೋಡ್ರಿ. ಈಗ ಜಾಯಿನ್ ಮಾಡಿ. ಎಲ್ಲಿಂದ? ಇದು D ಪಾಯಿಂಟ್. D ಇಂದ C ಗೆ ಜಾಯಿನ್ ಮಾಡಿದೀವಿ. ಇದು CD ಆಯಿತು. ಅದೇ D ಪಾಯಿಂಟ್ ಇಂದ A ಗೆ ಜಾಯಿನ್ ಮಾಡಿದ್ರೆ AD ಆಯಿತು. ದಿಸ್ ಈಸ್ ದ ಪಾಯಿಂಟ್ D.
ಸೊ AD 6 ಸೆಂಟಿಮೀಟರ್ ಇರಬೇಕು ಇದೆ. CD ಎಷ್ಟಿರಬೇಕು 4.5 ಸೆಂಟಿಮೀಟರ್. ಸೊ ದಿಸ್ ಈಸ್ ಹೌ ವಿ ವಿಲ್ ಕನ್ಸ್ಟ್ರಕ್ಟ್ ದ ಗಿವನ್ ಕ್ವಾಡ್ರಿಲ್ಯಾಟ್ರಲ್. ಸೊ ಈ ರೀತಿ ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಕನ್ವರ್ಟ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಂಟು ಲೆಸ್ ದ್ಯಾನ್ ಟೈಪ್ ಅಂಡ್ ಡ್ರಾ ಇಟ್ಸ್ ಒಜಿಯು. ಕೆಳಗಿನ ಆವರ್ತ ವಿತರಣಾ ಪಟ್ಟಿಯನ್ನು ಕಡಿಮೆ ವಿಧದ ವಿತರಣೆಯಾಗಿ ಪರಿವರ್ತಿಸಿ ಅದಕ್ಕೆ ಓಜಿಯು ನಕ್ಷೆಯನ್ನು ರಚಿಸಿ ಅಂತ ಇದೆ. ಮೊದಲಿಗೆ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಟೇಬಲ್ ಹಾಕೋಬೇಕಾಗ್ತದೆ. ಇಲ್ಲೇ ಸೈಡ್ ಹಾಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಏನೇನ್ ಬೇಕಾಗುತ್ತೆ ನಮಗೆ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ ಬೇಕು, ಕೊಟ್ಟಿದ್ದಾರೆ ಅವರು. ಫ್ರೀಕ್ವೆನ್ಸಿ ಬೇಕು, ಓಜಿಯುಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು, ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಾಸ್ ಇಂಟರ್ವಲ್ 0 to 20, 20 to 40, 40 to 60, 60 to 80, 80 to 100, 100 to 120 ಅಂತ ಇದೆ. ಇನ್ನು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 8, 12, 18, 16, 10, 6 ಅಂತ ಇದೆ. ಇನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೇಳಿರೋದು ಲೆಸ್ ದ್ಯಾನ್ ಟೈಪ್, ಕಡಿಮೆ ವಿಧದ. ಎರಡು ರೀತಿ ಬರ್ತದೆ. ಕಡಿಮೆ ವಿಧದ ಅಥವಾ ಲೆಸ್ ದ್ಯಾನ್ ಟೈಪ್ ಅಂದಾಗ ಮೇಲಿಂದ ಅಂದ್ರೆ ಫಸ್ಟ್ ಫ್ರೀಕ್ವೆನ್ಸಿನ ಆಸ್ ಇಟ್ ಈಸ್ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಆಡ್ ಮಾಡ್ತಾ ಕೆಳಗಡೆ ಬರಬೇಕು. ಅದೇ ಒಂದು ವೇಳೆ ಮೋರ್ ದ್ಯಾನ್ ಟೈಪ್ ಅಥವಾ ಅಧಿಕ ವಿಧಾನದ ಓಜಿಯು ಏನಾದ್ರು ಕೇಳಿದ್ರು ಅಂತಂದ್ರೆ ಕೆಳಗಡೆ ಲಾಸ್ಟ್ ಫ್ರೀಕ್ವೆನ್ಸಿನ ಆಸ್ ಇಟ್ ಈಸ್ ಇಟ್ಕೊಂಡು ಕೆಳಗಡೆಯಿಂದ ಆಡ್ ಮಾಡ್ತಾ ಹೋಗ್ಬೇಕು. ಇದು ನಾವು ನೆನ್ಕೊಡ್ಬೇಕಾಗಿರೋದು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಮಾಡಬೇಕಾದ್ರೆ ಲೆಸ್ ದ್ಯಾನ್ ಟೈಪ್ ಆದ್ರೆ ಮೇಲಿಂದ ಬರಬೇಕು, ಮೋರ್ ದ್ಯಾನ್ ಟೈಪ್ ಆದ್ರೆ ಕೆಳಗಡೆಯಿಂದ ಹೋಗ್ಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಸ್ಟಾರ್ಟ್ ಮಾಡೋಣ. 8 + 12 is 20, ಅಂದ್ರೆ ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು ಅಷ್ಟೇ. 20 + 18 38, 38 + 16 40, 52, 54, 54, 64, 70. ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಯ್ತು. ಓಕೆ, ಈಗ ಇಲ್ಲೇನೆ ನಾವು ಪಾಯಿಂಟ್ಸ್ ಇದರಲ್ಲಿ ಬರ್ಕೊಂಡ್ಬೇಡ ಬಿಡ್ರಿ. ಓಕೆ, ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಮೇಲ್ಗಡೆ ತಗೊಂಡ್ಬಿಡ್ತೀನಿ. ರೈಟ್, ಈಗ ಪಾಯಿಂಟ್ಸ್ ನಾವು ಲೊಕೇಟ್ ಮಾಡಬೇಕು. ಇಲ್ಲೂ ಕೂಡ ಒಂದು ಟ್ರೆಡಿಷನ್ ಫಾಲೋ ಮಾಡ್ತೀವಿ ನಾವು. ಏನ್ ಟ್ರೆಡಿಷನ್ ಅಂತಂದ್ರೆ ಇಲ್ಲಿ ಲೆಸ್ ದ್ಯಾನ್ ಟೈಪ್ ಆಗಿತ್ತು ಅಂತಂದ್ರೆ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಲಿಮಿಟ್ ಇರುತ್ತಲ್ಲ ಅದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ಟ್ರೀಟ್ ಮಾಡ್ತೀವಿ. ಒಂದು ವೇಳೆ ಮೋರ್ ದೆನ್ ಟೈಪ್ ಆಗಿತ್ತು ಅಂತಂದ್ರೆ ಲೋವರ್ ಲಿಮಿಟ್ ಏನಿರುತ್ತೆ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅದನ್ನ ನಾವು ಎಕ್ಸ್ ಆಕ್ಸಿಸ್ ಆಗಿ ತಗೊಂತೀವಿ ಅಥವಾ ಎಕ್ಸ್ ಕೋಆರ್ಡಿನೇಟ್ ಆಗಿ ತಗೊಳ್ತೀವಿ. ಇಲ್ಲಿ ಆಲ್ರೆಡಿ ನಾನು ವ್ಯಾಲ್ಯೂಸ್ ನ ತಗೊಂಡಿದ್ದೀನಿ ನೋಡಿ. ಯಾಕೆ 20, 40, 60, 80 ಅಂತ ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಲೆಸ್ ದ್ಯಾನ್ ಟೈಪ್ ಆಗಿರೋದ್ರಿಂದ ವೈ ಆಕ್ಸಿಸ್ ಅಥವಾ ಹೈಯೆಸ್ಟ್ ಲಿಮಿಟ್ ಏನಿದೆ, ಹೈಯರ್ ಲಿಮಿಟ್, ಆ ಹೈಯರ್ ಲಿಮಿಟ್ ಎಕ್ಸ್ ಆಕ್ಸಿಸ್ ಆಗಿ ಕೆಲಸ ಮಾಡುತ್ತಿಲ್ಲ ನಮಗೆ. ಅವುಗಳನ್ನ ಒಂದ್ಸಾರಿ ನಾವು ಪಾಯಿಂಟ್ಸ್ ಬರ್ಕೊಂಬೇಡ, ಕೋಆರ್ಡಿನೇಟ್ ಪಾಯಿಂಟ್ಸ್ ನ ಇಲ್ಲಿ ಬರ್ಕೊಂಬೇಡ. ಇಲ್ಲಿ ಈ ಫ್ರೀಕ್ವೆನ್ಸಿಗೆ ಕೋಆರ್ಡಿನೇಟ್ ಪಾಯಿಂಟ್ ಯಾವ್ದಾಗಿರುತ್ತೆ ಅಂದ್ರೆ ಇಲ್ಲಿ ನೋಡಿ, ಹೈಯರ್ ಕ್ಲಾಸ್ ಇಂಟರ್ವಲ್ ಅಥವಾ ಲಿಮಿಟ್, ಹೈಯರ್ ಲಿಮಿಟ್ ಎಷ್ಟಾಗಿದೆ ಇಲ್ಲಿ 20 ಇದೆ. ಸೊ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ 20,8. ವೈ ಆಕ್ಸಿಸ್ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನೇ ವೈ ಆಕ್ಸಿಸ್ ಆಗಿರುತ್ತೆ. ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವೈ ಆಕ್ಸಿಸ್, ಆದ್ರೆ ಎಕ್ಸ್ ಆಕ್ಸಿಸ್ ಯಾವ್ದಾಗಿರುತ್ತೆ ಅಂದ್ರೆ ಲೆಸ್ ದ್ಯಾನ್ ಟೈಪ್ ಆಗಿದ್ದಾಗ ಹೈಯರ್ ಲಿಮಿಟ್ ವಿಲ್ ಬಿ ದ ಎಕ್ಸ್ ಆಕ್ಸಿಸ್, ಮೋರ್ ದೆನ್ ಟೈಪ್ ಆಗಿದ್ದಾಗ ಲೋವರ್ ಲಿಮಿಟ್ ವಿಲ್ ಬಿ ದ ಎಕ್ಸ್ ಆಕ್ಸಿಸ್. ಹಾಗಾದ್ರೆ ನೆಕ್ಸ್ಟ್ ಯಾವುದು 40,20, ನೆಕ್ಸ್ಟ್ 60,38, ನೆಕ್ಸ್ಟ್ 80,54, ನೆಕ್ಸ್ಟ್ 100,64, ನೆಕ್ಸ್ಟ್ 120,70. ಸೊ ಈ ರೀತಿ ಇಲ್ಲಿ ನೋಡಿ ಎಕ್ಸ್ ಆಕ್ಸಿಸ್ 20, 40, 60, 80 ಈ ರೀತಿ ಇರೋದ್ರಿಂದ ನಾನು 20, 40, 60, 80 ಅಂತ ತಗೊಂಡಿದ್ದೀನಿ. ಇಲ್ಲಿ 10, 20, 30, 40 ಅಂತ ತಗೊಂಡಿದ್ದೀನಿ ಅಷ್ಟೇ. ಓಕೆ, ಫಸ್ಟ್ ಪಾಯಿಂಟ್ ಯಾವುದು 20,8. 28 ಇಲ್ಲೆಲ್ಲ ಇರುತ್ತೆ ಇಲ್ಲಿ. ಸೊ ಇದು 20,8. ನೆಕ್ಸ್ಟ್ 40,20, ಈ ಪಾಯಿಂಟ್ 40,20. ಇದು ಯಾವ್ದು? ಇದು 28, ಇದು 40, 20. ನೆಕ್ಸ್ಟ್ ಒನ್ 60, 38. ಇದು 60 ಇದೆ, 30, 35, 38 ಅಂದ್ರೆ ಇಲ್ಲೆಲ್ಲ ಬರುತ್ತೆ. ಇದು 60, 38. ಇನ್ನು 80, 54, 80, 50, 54 ಇಲ್ಲೆಲ್ಲ ಇರುತ್ತೆ.
55ಗಿಂತ ಸ್ವಲ್ಪ ಕೆಳಗಡೆ ಅಷ್ಟೇ. 80, 54, 100, 64 ಇಲ್ಲಿ 64 ಇರ್ತದೆ, 164 ಅಂಡ್ 120, 70 ಈ ಪಾಯಿಂಟ್ 120 and 70. ಸೊ ಇವುಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಜಾಯಿನ್ ಮಾಡ್ಬೇಕಷ್ಟೇ. ಇದು ಓಜಿಯು ಯಾವ ರೀತಿ ಇರುತ್ತೆ ಅಂದ್ರೆ ಯೂಶಲಿ ಎಸ್ ಶೇಪ್ ಆಗಿರುತ್ತೆ, ಹಾಗಾಗಿ ಇದನ್ನ ಎಸ್ ಶೇಪ್ಡ್ ಕರ್ವ್ ಅಂತ ಕೂಡ ಕರೀತಾರೆ, ಎಸ್ ಶೇಪ್ಡ್ ಕರ್ವ್ ಅಂತೇಳಿ. ಸೊ ಈ ರೀತಿ ಜಾಯಿನ್ ಮಾಡಿದ್ರೆ ನಮಗೆ ಓಜಿಯು ಸಿಗುತ್ತೆ. ಸೊ ಒಂದು ಈ ಪಾಯಿಂಟು, ಇದು ಇನ್ನೊಂದು ಇಲ್ಲಿದೆ, ಇನ್ನೊಂದು ಇದು. ಮೋರ್ ದೆನ್ ಟೈಪ್ ಅಂದ್ರೆ ಇಲ್ಲಿಂದ ಬರ್ತದೆ, ಮೇಲಿಂದ ಬರುತ್ತೆ, ಹಿಂಗೆ ವೈ ಆಕ್ಸಿಸ್ಗೆ ಟಚ್ ಆಗಿರುತ್ತೆ, ಅದು ಮೇಲಿಂದ ಈ ರೀತಿ ಕೆಳಗಡೆ ಬರುತ್ತೆ, ಅದು ಮೋರ್ ದೆನ್ ಟೈಪ್. ಇಲ್ಲಿ ಸ್ಕೇಲ್ ಎಲ್ಲ ನೀವು ಬರೀಬೇಕು. ಎಕ್ಸ್ ಆಕ್ಸಿಸ್, ಅಲಾಂಗ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 20 ಯೂನಿಟ್ಸ್, ಅಲಾಂಗ್ ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 10 ಯೂನಿಟ್ಸ್ ಅಂತೇಳಿ ಆ ಒಂದು ಇದನ್ನೆಲ್ಲ ಬರೀಬೇಕು. ಇಲ್ಲಿ ಇದೇನಿದು, ಇದು ಕ್ಲಾಸ್ ಇಂಟರ್ವಲ್ಲು. ಈ ಕಡೆ ಏನು ಅಂತಂದ್ರೆ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ತಗೊಂಡಿರ್ತೀವಿ. ಸೊ ಇದು ಓಜಿಯು, ಬೇಕಾಗಿರ್ತಕ್ಕಂಥ ಓಜಿಯು. ನೆಕ್ಸ್ಟ್ ಕ್ವಶನ್ ಈಸ್ ನಕ್ಷೆಯ ಕ್ರಮದಿಂದ ಬಿಡಿಸಿ, ಸಾಲ್ವ್ ಗ್ರಾಫಿಕಲಿ. ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0 ಮತ್ತು 2x ಪ್ಲಸ್ ವೈ ಮೈನಸ್ 7 ಈಕ್ವಲ್ಸ್ ಟು 0. ಮೊದಲಿಗೆ ಇದನ್ನೇನ್ ಮಾಡೋಣ ಅಂತಂದ್ರೆ ಟೇಬಲ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಯಾವುದಕ್ಕೆ, ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0. ಇಲ್ಲಿ ವೈಗೆ ಸಾಲ್ವ್ ಮಾಡ್ಕೊಂಡ್ರೆ y ಈಕ್ವಲ್ ಟು -5 ಈ ಕಡೆ ಬರುತ್ತೆ, ಎಕ್ಸ್ ಈ ಕಡೆ ಬರುತ್ತೆ, 5 ಮೈನಸ್ ಎಕ್ಸ್ ಆಗುತ್ತೆ. ಇದಕ್ಕೆ ಸಪೋಸ್ ಎಕ್ಸ್ ಮತ್ತು ವೈಗೆ ವ್ಯಾಲ್ಯೂಸ್ ಹಾಕಿದ್ರೆ ಎಕ್ಸ್ ವೈ ಏನ್ ಬರುತ್ತೆ ನೋಡಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ 0 ಹಾಕಿದ್ರೆ ವೈ ಈಕ್ವಲ್ ಟು ಎಷ್ಟು ಬರುತ್ತೆ, ಅಲ್ಲಿಗೆ 5 ಬರುತ್ತೆ. ಸೊ ಪಾಯಿಂಟ್ 0,5 ಆಗಿರುತ್ತೆ. ಒಂದು ವೇಳೆ y ಈಕ್ವಲ್ ಟು 0 ಹಾಕಿದ್ರೆ ಇಲ್ಲೇನಾದ್ರೂ ನಾವು 0 ಹಾಕಿದ್ವಿ ಅಂತಂದ್ರೆ ಇಲ್ಲಿ 0 ಆಯಿತು, ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 5 ಆಯಿತು. ಸೊ 0,5, 5,0. ಇಲ್ಲಿ ಎಕ್ಸ್ ಗೆ 0 ಹಾಕ್ಬೇಕಾ, ವೈಗೆ 0 ಹಾಕ್ಬೇಕಾ ಸಂಬಂಧ ಇಲ್ಲ. ನೀವು ಎಕ್ಸ್ ಗೆ ಏನಾದ್ರೂ ವ್ಯಾಲ್ಯೂ ಕೊಡಿ ಅಥವಾ ವೈಗೆ ಏನಾದ್ರೂ ವ್ಯಾಲ್ಯೂ ಕೊಡಿ, ನಿಮ್ಗೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ. ಸೊ 2 ಪಾಯಿಂಟ್ ಸಿಕ್ತು ನಮಗೆ. ಯಾವ ಈಕ್ವೇಷನ್ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಗಳಿದು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0 ಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಇದೆ. ಇದೇ ರೀತಿ ನಾವು ಮತ್ತೊಂದು ಈಕ್ವೇಷನ್ ತಗೊಳ್ಳೋಣ, 2x ಪ್ಲಸ್ ವೈ ಮೈನಸ್ 7 ಈಕ್ವಲ್ ಟು 0. ಇಲ್ಲೂ ಕೂಡ ಎಕ್ಸ್ ವೈ, ಎಕ್ಸ್ ವೈ. ಇಲ್ಲಿ y ಗೆ ಸಾಲ್ವ್ ಮಾಡ್ಕೊಂಡ್ರೆ ವಿ ಗೆಟ್ 7 ಮೈನಸ್ 2x. ಇಲ್ಲಿ ಇಫ್ x is 0, x 0 ಹಾಕಿದ್ರೆ 2 into 0 is 0, 7 minus 0 is 7. ಸೊ y ವ್ಯಾಲ್ಯೂ ಏನಾಯ್ತು, 7 ಆಯ್ತು. y ಈಕ್ವಲ್ ಟು 0 ಹಾಕಿದ್ರೆ ಪಾಯಿಂಟ್ ಅಲ್ಲಿ ಬರುತ್ತೆ, ಹಾಗಾಗಿ x ಗೆ ಇನ್ನೊಂದು ವ್ಯಾಲ್ಯೂಸ್ ತಗೊಂಡ್ಬಿಡೋಣ. ಇಲ್ಲೇನೆ ಸಪೋಸ್ x ಈಕ್ವಲ್ ಟು 2 ಅಥವಾ 3 ತಗೊಳ್ಳಿ. 2 ತಗೊಂಡ್ರೆ ಸಮಸ್ಯೆ ಇಲ್ಲ, 3 ತಗೊಳ್ರಿ. ಇಫ್ x is 3, 3 2s are 6, 7 minus 6 is 1, y ವ್ಯಾಲ್ಯೂ 1 ಬರುತ್ತೆ. Therefore 0,7, 3,1. ಇದು 2x plus y minus 7 equal to 0 ಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳು. ಈ ಪಾಯಿಂಟ್ಗಳನ್ನ ಈ ಗ್ರಾಫ್ ಮೇಲೆ ಲೊಕೇಟ್ ಮಾಡಿ ಜಾಯಿನ್ ಮಾಡಬೇಕು. ಫಸ್ಟ್ ಯಾವುದು, 0,5, 5,0. x0, y5. ದಿಸ್ ಈಸ್ ದ ಪಾಯಿಂಟ್ 0,5. ಆಮೇಲೆ 5,0. x5, y0, 5,0. ಈ 2 ಪಾಯಿಂಟ್ಗಳನ್ನ ಜಾಯಿನ್ ಮಾಡಿ ಸೊ ಇದು ಯಾವುದು ಅಂತಂದ್ರೆ ಇದು ಫಸ್ಟ್ ಈಕ್ವೇಶನ್. ಇದು ಯಾವುದಿದು, ಎಕ್ಸ್ ಪ್ಲಸ್ ವೈ ಮೈನಸ್ 5 ಈಕ್ವಲ್ ಟು 0 ಈಕ್ವೇಶನ್ ಇದು. ಇನ್ನು ನೆಕ್ಸ್ಟ್ ಪಾಯಿಂಟ್ಗಳು 0,7, x0, y7. ದಿಸ್ ಈಸ್ ದ ಪಾಯಿಂಟ್ 0,7 ಅಂಡ್ 3,1, x3, y1. ಇಲ್ಲಿ 3,1 ಇದೆ, x3, y1. ದಿಸ್ ಈಸ್ 3,1. ಇವೆರಡನ್ನು ಕೂಡ ಜಾಯಿನ್ ಮಾಡಿ. ನೀವು ಕರೆಕ್ಟಾಗಿ ಜಾಯಿನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸೊಲ್ಯೂಷನ್ಸ್ಗಳು ಕೂಡ ಕರೆಕ್ಟಾಗಿ ಸಿಗುತ್ತೆ. ಓಕೆ, ಇದು ಸೆಕೆಂಡ್ ಈಕ್ವೇಶನ್. ಇದು ಯಾವುದಿದು, 2x ಪ್ಲಸ್ ವೈ ಮೈನಸ್ 7 ಈಕ್ವಲ್ ಟು 0. ಈ 2 ಲೈನ್ಗಳು ಎಲ್ಲಿ ಕೋಇನ್ಸೈಡ್ ಆಗಿದೆ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಕೋಇನ್ಸೈಡ್ ಆಗಿದೆ ನೋಡ್ರಿ. ಇದು ಯಾವ್ದಿದು ಪಾಯಿಂಟ್, ಐ ಥಿಂಕ್ 2,3. ನೋಡಿ, ಎಕ್ಸ್ ಆಕ್ಸಿಸ್ 2 ಇದೆ, ವೈ ಆಕ್ಸಿಸ್ 3 ಇದೆ ನೋಡ್ರಿ. ನೋಡಿ, ಈಗ ಇಲ್ಲಿ 3 ಇದೆ, ಇಲ್ಲಿ
ಕೆಳಗಡೆ 2 ಇದೆ. ಸೊ 2, 3 2, 3 ಅನ್ನೋ ಪಾಯಿಂಟ್ ಅಲ್ಲಿ ಅವುಗಳು ಇಂಟರ್ಸೆಕ್ಟ್ ಆಗಿರೋದ್ರಿಂದ ದ ಸೊಲ್ಯೂಷನ್ ಆಫ್ ಗಿವನ್ ಈಕ್ವೇಶನ್ಸ್ ಈಸ್ x equal to 2 and y equal to 3. ಇಲ್ಲಿ ಬೇಕಿದ್ರೆ ನೀವು ಹಾಕಿ ನೋಡಬಹುದು. x equal to 2, y equal to 3 ಹಾಕಿದ್ರೆ 2 plus 3 5, 5 minus 5 0 ಆಯ್ತು. ಅದೇ x equal to 2, y equal to 3 ಹಾಕಿದ್ರೆ ಇಲ್ಲಿ 2 ಹಾಕಿದ್ರೆ 2 2s are 4 plus 3 7, 7 minus 7 is 0. Therefore solution is 2, 3. x equal to 2, y equal to 3. This is the solution and ಇದನ್ನು ನಾವು ಗ್ರಾಫಿಕಲಿ ಸಾಲ್ವ್ ಮಾಡಿದ್ವಿ. ಸೊ ಇಲ್ಲಿಗೆ 2022 ಪೇಪರ್ ಕಂಪ್ಲೀಟ್ ಆಗಿ ಮುಗಿತು. ಸೊ 2015 ಏನು ನಾವು ಕ್ವಶನ್ಸ್ ಇತ್ತು 2017 ಐ ಥಿಂಕ್ 2017 ಎಲ್ಲ GPS ಕ್ವಶನ್ ಪೇಪರ್ಗಳನ್ನು ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು.